ಹತ್ಯೆಗೆ ಒಳಗಾಗಿರುವಂಥ ಜೈಕುಮಾರ್ ಆತ ಒಬ್ಬ ಸ್ವಾಭಿಮಾನಿ ಯುವಕ. ಆ ಕಾರಣಕ್ಕಾಗಿ KR ಪೇಟೆ ಪೊಲೀಸ್ನವರಿಂದ ನ್ಯಾಯ ಸಿಕ್ಕುತ್ತೆ, ಪೊಲೀಸ್ ಇಲಾಖೆಯಿಂದ ನ್ಯಾಯ ಸಿಕ್ಕುತ್ತೆ ಅಂತಕ್ಕಂಥದ್ದು ನಮಗೆ ನಂಬಿಕೆಯೂ ಉಳಿದಿಲ್ಲ. ಹಾಗಾಗಿ ಇದನ್ನು SIT ಕೊಡಬೇಕು. ಎಲ್ಲರೂ ಸೂಸೈಡು ಅಂತ ಪ್ರಚಾರ ಮಾಡಿಬಿಟ್ರು. ಆ್ಯಕ್ಚುಲಿ ಬಂದ್ಬಿಟ್ಟು ಅದು ಸಾಯಿಸ್ಬಿಟ್ಟು ಅಲ್ಲಿ ಸುಟ್ಟಾಕಿರೋದು ಫಸ್ಟ್ ಆಫ್ ಆಲ್. ಇಲ್ಲ, ಪದೇ ಪದೇ ದಲಿತರ ಮೇಲೆ, ಮುಸಲ್ಮಾನರ ಮೇಲೆ ಮತ್ತು ಹಿಂದುಳಿದ ವರ್ಗಗಳ ಮೇಲೆ ಪದೇ ಈ ಥರ ದೌರ್ಜನ್ಯಗಳು ನಡೀತಾನೆ ಇರ್ತವೆ. ಕೇಂದ್ರದಲ್ಲಿ ಮೋದಿ ಸರ್ಕಾರ, ಕೋಮುವಾದಿ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ವಿಶೇಷವಾಗಿ ದಲಿತರ ಹತ್ಯೆಗಳು ನಿರಂತರವಾಗಿ ನಡೀತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ. ದಲಿತ ಸಂಘಟನೆಗಳು, ದಲಿತ ಸಮುದಾಯ ಇವರಿಗೆ ಬಲಿ ಕುರಿಗಳಾಗಿಲ್ಲ. ನಾವು ನಿಂತರೆ ಹುಲಿಗಳಾಗ್ತೀವಿ ಅಂತಕ್ಕಂಥ ಸಂದೇಶ ಕೊಡಲಿಕ್ಕೆ ಇವತ್ತು ಎಲ್ಲ ಸಂಘಟನೆಗಳು, ದಲಿತ ಸಂಘಟನೆಗಳು ಒಕ್ಕೂಟ ನಿಂತಿದೆ. ಮಂಡ್ಯ ಜಿಲ್ಲೆ KR ಪೇಟೆ ತಾಲೂಕಿನ ಕತ್ತರಘಟ್ಟ ಗ್ರಾಮದಲ್ಲಿ ದಲಿತ ಯುವಕ ಜಯಕುಮಾರ್ ಅವರ ಅನುಮಾನಾಸ್ಪದ ಸಾವೇನಿದೆ ಅದನ್ನು ಆತ್ಮಹತ್ಯೆ ಅಂತ ಹೇಳಿ ಪೊಲೀಸರು ಪ್ರಕರಣ ದಾಖಲಿಸಿರುವಂಥದ್ದು. KR ಪೇಟೆ ಪೊಲೀಸರ ನಡೆಯನ್ನು ಖಂಡಿಸಿ ಈ ಪ್ರಕರಣವನ್ನು ಕೊಲೆ ಪ್ರಕರಣವಾಗಿ ದಾಖಲಿಸಬೇಕು. ಏನು ಆರೋಪಿ ಅನಿಲ್ ಕುಮಾರ್ ಇದ್ದಾನೆ, ಸವರ್ಣೀಯ ಜಾತಿಯ ಅನಿಲ್ ಕುಮಾರ್ ಸಾಕಷ್ಟು ದೌರ್ಜನ್ಯಗಳನ್ನು ನಡೆಸ್ತಾ ಇದ್ದ. ಇವತ್ತು ಅದನ್ನು ಖಂಡಿಸಿ ಏನು ಪ್ರಕರಣವನ್ನು ಕೊಲೆ ಪ್ರಕರಣವಾಗಿ ದಾಖಲಿಸಬೇಕು ಮತ್ತು ಸಂತ್ರಸ್ತ ಕುಟುಂಬಕ್ಕೆ ನ್ಯಾಯವನ್ನು ಒದಗಿಸಬೇಕು ಎಂಬ ನಿಟ್ಟಿನಲ್ಲಿ KR ಪೇಟೆಯ ಪಟ್ಟಣದಲ್ಲಿ ಇವತ್ತು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರಗತಿಪರ ಸಂಘಟನೆಗಳು, ದಲಿತ ಸಂಘಟನೆಗಳ ಒಕ್ಕೂಟ ಈ ಪ್ರತಿಭಟನೆಯನ್ನು ಆಯೋಜಿಸಿವೆ. ಘೋಷಣೆಗಳು ಮೊಳಗಿವೆ. ಈ ಪ್ರತಿಭಟನಾ ಮೆರವಣಿಗೆ TB ವೃತ್ತದಿಂದ ಹಿಡಿದು KR ಪೇಟೆ ನಗರದ KR ಪೇಟೆ ಪಟ್ಟಣದ TB ವೃತ್ತದಿಂದ ಈಗ KR ಪೇಟೆ ತಾಲೂಕು ಪಂಚಾಯಿತಿ ಕಚೇರಿವರೆಗೆ ಈ ಮೆರವಣಿಗೆ ಸಾಗ್ತಾ ಇದೆ. ಈ ಪ್ರತಿಭಟನೆಯಲ್ಲಿ ರಾಜ್ಯದ ಹಲವು ಹೋರಾಟಗಾರರು, ಬೇರೆ ಬೇರೆ ಸಂಘಟನೆಯ ಹೋರಾಟಗಾರರು, ಕಾರ್ಯಕರ್ತರು ಮತ್ತು ಕತ್ತರಘಟ್ಟ ಗ್ರಾಮದ ಸಂತ್ರಸ್ತ ಕುಟುಂಬ, ಕತ್ತರಘಟ್ಟ ಗ್ರಾಮದ ನಿವಾಸಿಗಳೆಲ್ಲರೂ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ. ಈ ಸಾವಿಗೆ ನ್ಯಾಯ ದೊರಕಿಸಿಕೊಡಬೇಕು, ಮೃತರ ಕುಟುಂಬಕ್ಕೆ ಸೂಕ್ತ ಪರಿಹಾರವನ್ನು ಒದಗಿಸಿಕೊಡಬೇಕು ಎಂಬುದು ಮತ್ತು ತಪ್ಪಿತಸ್ಥ ಪೊಲೀಸರ ವಿರುದ್ಧ ಕ್ರಮವನ್ನು ಜರುಗಿಸಬೇಕು ಎಂಬ ನಿಟ್ಟಿನಲ್ಲಿ ಈ ಹೋರಾಟ ಸಾಗ್ತಾ ಇದೆ. ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಇವತ್ತೇನು KR ಪೇಟೆಯಲ್ಲಿ ದಲಿತರ ಮೇಲೆ ನಿರಂತರವಾದಂಥ ದೌರ್ಜನ್ಯ, ಕೊಲೆ, ದಬ್ಬಾಳಿಕೆ, ಕ್ರೌರ್ಯ ಇವೆಲ್ಲ ನಡೀತಾ ಇದೆ. ಈ ರಾಜ್ಯದಲ್ಲಿ ಸರ್ಕಾರ ಜೀವಂತವಾಗಿದೆ, ಸಂವಿಧಾನ ಜೀವಂತವಾಗಿದೆ, ಪ್ರಜಾಪ್ರಭುತ್ವ ಇದೆ ಅಂತಕ್ಕಂಥ ಈ ದೇಶದಲ್ಲಿ ನಮ್ಮ ದಲಿತ ಸಮುದಾಯಕ್ಕೆ, ಶೋಷಿತ ಸಮುದಾಯಕ್ಕೆ ನಿರಂತರವಾದಂಥ ದಬ್ಬಾಳಿಕೆ, ದೌರ್ಜನ್ಯ ನಡೀತಾ ಇದೆ. ಅಂದರೆ ದಲಿತ ಸಂಘಟನೆಗಳು, ದಲಿತ ಸಮುದಾಯ ಇವರಿಗೆ ಬಲಿ ಕುರಿಗಳಾಗಿಲ್ಲ. ನಾವು ನಿಂತರೆ ಹುಲಿಗಳಾಗ್ತೀವಿ ಅಂತಕ್ಕಂಥ ಸಂದೇಶ ಕೊಡಲಿಕ್ಕೆ ಇವತ್ತು ಎಲ್ಲ ಸಂಘಟನೆಗಳು, ದಲಿತ ಸಂಘಟನೆಗಳು ಒಕ್ಕೂಟ ನಿಂತಿದೆ. ಸರ್ಕಾರ ಕೂಡಲೇ ಈಗಾಗಲೇ ಬಂಧಿಸಿದ್ದಾರೆ, ಅವನಿಗೆ ಗಡೀಪಾರು ಮಾಡಿ ಈ KR ಪೇಟೆಯಲ್ಲಿ ಆಗಾಗ ಇಂಥ ಪ್ರಕರಣಗಳು ಮರುಕಳಿಸ್ತಾ ಇವೆ. ದಲಿತರು ಬೆಳೆಗಳು ತೊಟ್ಕೊಂಡಿಲ್ಲ ಯಾರು. ಈ ಸಮುದಾಯ ಏನಾದರೂ ಇದ್ದರೆ ಶಾಂತಿ, ಸಾಮರಸ್ಯ, ಸಂವಿಧಾನಕ್ಕೆ ಗೌರವ ಕೊಟ್ಟು ಸುಮ್ಮನೆ ಇದ್ದೀವಿ. ನಾವು ಕಾನೂನನ್ನ ಕೈಗೆತ್ಕೊಳ್ಳಿಕ್ಕೆ ನಮಗೂ ಬರ್ತದೆ. ನಾವು ಕಾನೂನಿಗೆ ಗೌರವ ಕೊಟ್ಟು KR ಪೇಟೆ ಜನ, ರಾಜ್ಯದ ಜನ, ಶೋಷಿತ ಜನ, ದಲಿತ, ದುಃಖಿತ, ದಮನಿತ ಜನ ನಾವು ಕಾನೂನು ಗೌರವ ಕೊಟ್ಟು ಇದ್ದೀವಿ. ಇವರೇನಾದರೂ ಅದೇ ಥರ ದಬ್ಬಾಳಿಕೆ, ದೌರ್ಜನ್ಯಗಳೇನಾದ್ರು ಮತ್ತೆ ಇದು ಮರುಕಳಿಸಿದ್ರೆ ಕಾನೂನನ್ನು ನಾವು ಯಾವ ರೀತಿ ಬಳಸಬೇಕು, ಅವ್ರು ಎಷ್ಟು ದೊಡ್ಡ ವ್ಯಕ್ತಿ ಆಗಿರಲಿ ಅವ್ರನ್ನ ಯಾವುದೇ ಕಾರಣಕ್ಕೂ ರಕ್ಷಣೆ ಮಾಡ್ತಕ್ಕಂಥ ಕೆಲಸಕ್ಕೆ ಸರ್ಕಾರ ಹೋಗಬಾರ್ದು. ಇಲ್ಲಿ ಉಸ್ತುವಾರಿ ಸಚಿವರಾಗಿರ್ಬೋದು, ಇಲ್ಲಿ SP ಆಗಿರ್ಬೋದು, ಯಾರೇ ಆಗಿರ್ಬೋದು. ಈಗ 2 ಕೋನದಿಂದ ಏನೋ ತನಿಖೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ. 2 ಕೋನದಿಂದ, ಅದು ಯಾವ ಕೋನದಿಂದಲಾರು ಅವ್ರು ತನಿಖೆ ಮಾಡಲಿ. ತಪ್ಪಿತಸ್ಥರನ್ನ ರಕ್ಷಣೆ ಮಾಡುವಂಥ ಪ್ರಶ್ನೆ ಇರೋ ಕೂಡದು. ಇವತ್ತು ಎಲ್ಲ ಸಂಘಟನೆಗಳು, ನಮ್ಮ ಕೆರಗೋಡು ಗುರುಪ್ರಸಾದ್ ಅವರ ಹಿರಿಯರ ಹೋರಾಟಗಾರರು, ನಮ್ಮ ಮಾವಳ್ಳಿ ಶಂಕರ್ ಅವರು ಹಿರಿಯ ಹೋರಾಟಗಾರರು, ಛಲವಾದಿ ಮಹಾಸಭಾ, ಛಲವಾದಿ ಗುರುಪೀಠ ಮತ್ತು ಎಲ್ಲ ಸಂಘಟನೆಗಳು, ರಾಜ್ಯದ ಎಲ್ಲ ಸಂಘಟನೆಗಳು ಒಕ್ಕೂಟ ಇವತ್ತು ಇಲ್ಲಿ ಒಂದು ಪ್ರತಿಭಟನಾ ರ್ಯಾಲಿ ಮಾಡ್ತಾ ಇದ್ದೇವೆ. ಇದನ್ನು ಸರ್ಕಾರ ಭಾಳ ಅತ್ಯಂತ ಗಂಭೀರವಾಗಿ ತಗೋಬೇಕು. KR ಪೇಟೆ ತಾಲೂಕಿನ ಕತ್ತರಘಟ್ಟ ಗ್ರಾಮದಲ್ಲಿ ಕಳೆದ 17ನೇ ತಾರೀಕಿನ ದಿನ ಜೈಕುಮಾರ್ ಅಂತಕ್ಕಂಥ ಒಬ್ಬ ದಲಿತ ರೈತನ ಒಂದು ದಹನದ ಪ್ರಕರಣ ಜರುಗಿದೆ.
ಇದನ್ನು ಪೊಲೀಸ್ನವರು ಆತ್ಮಹತ್ಯೆಯ ಕೇಸು, ಮನನೊಂದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಒಂದು ಕೇಸನ್ನು ದಾಖಲಿಸ್ಕೊಂಡಿದ್ದಾರೆ. ಅವರ ಶ್ರೀಮತಿ ಜಯಕುಮಾರ್ ಅವರ ಶ್ರೀಮತಿ ಲಕ್ಷ್ಮಿ ಕೊಟ್ಟಂಥ ದೂರನ್ನ, ಮೊದಲು ಬಾರಿಗೆ ಕೊಟ್ಟಂಥ ದೂರನ್ನ ಇದು ಸರಿಯಾಗಿ ಬರೋದಿಲ್ಲ, ಯಾರೂ ಐ ವಿಟ್ನೆಸ್ ಇಲ್ಲ, ಹಾಗೆ ಹೀಗೆ ಅಂತೇಳಿ ನಿಮಗೆ ನ್ಯಾಯ ಸಿಗಬೇಕು ಅಂದರೆ ನಾವು ಹೇಳ್ದಂಗೆ ಮಾಡ್ಕೋತೀವಿ ನಾವು ಅಂತ ಹೇಳಿ ಅವರೇ ಕಂಪ್ಲೇಂಟ್ ಬರ್ಕೊಂಡು ಇವ್ರ ಕೈಲಿ ಸಿಗ್ನೇಚರ್ ತೊಗೊಂಡಿದ್ದಾರೆ. ಹಾಗಾಗಿ ಇದನ್ನು ಮನನೊಂದು ಆತ್ಮಹತ್ಯೆ ಅಂತಕ್ಕಂಥ ಇದನ್ನು ಬಿಂಬಿಸಿದ್ದಾರೆ. ಆದರೆ ಆ ಶವ ಬೇಯ್ತಾ ಇದ್ದ ರೀತಿ, ಆ ಶವ ಹೊರಿಕೊಂಡಿದ್ದಂಥ ರೀತಿ, ಅಂದರೆ ಇದೆಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸಿ ಅವಲೋಕನ ಮಾಡಿದ್ರೆ ಯಾವ ಕಾರಣಕ್ಕೂ ಕೂಡ ಅದು ಆತ್ಮಹತ್ಯೆ ಅಲ್ಲ. ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಯಾವ ಪ್ರಬಲ ಕಾರಣಗಳು ಕೂಡ ಜಯಕುಮಾರ್ಗೆ ಇರಲಿಲ್ಲ. ಅವನೊಬ್ಬ ಮಹತ್ವಾಕಾಂಕ್ಷಿ. ಈಗಾಗಲೇ 1.5 ಎಕರೆ ಜಮೀನು ಅವ್ರ ತಾಯಿ ಹೆಸರಿನಲ್ಲಿತ್ತು. ಇನ್ನೂ 2.5 ಎಕರೆ ಆಜುಬಾಜಲ್ಲಿದ್ದಂಥ ಇನ್ನೂ 2.5 ಎಕರೆಗೆ ಫಾರಂ ನಂಬರ್ 57 ಹಾಕ್ಕೊಂಡು ಅದನ್ನು ಮಂಜೂರಾತಿಗಾಗಿ ಕಾಯ್ತಾ ಇದ್ದಂಥ ವ್ಯಕ್ತಿ. ಅವನು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಸಾಧ್ಯನಾ? ಆತ್ಮಹತ್ಯೆ ಮಾಡ್ಕೊಳ್ಳೋದೇ ಆಗಿದ್ದರೆ 2 ಊಟ ತೊಗೊಂಬ ಅಂತ ಹೆಂಡ್ತಿಗೆ ಫೋನ್ ಮಾಡಿ ಹೇಳ್ತಿದ್ನ? JCP ಡ್ರೈವರ್ಗೊಂದು ಊಟ, ನನಗೊಂದು ಊಟ ತೊಗೊಬ ಅಂತ ಫೋನ್ ಮಾಡಿ ಹೇಳ್ತಿದ್ನ? ಪೊಲೀಸ್ನವ್ರಿಗೆ ಅದು ಈ ಯಾವ ಅಂಶಗಳನ್ನು ಅವ್ರು ನೋಡದೆ ಈ ಪ್ರಕರಣವನ್ನು ಸಂಪೂರ್ಣವಾಗಿ ಮುಚ್ಚಿ ಹಾಕೋದಕ್ಕೆ ನೋಡಿದ್ದಾರೆ. ಆ ಕಾರಣಕ್ಕಾಗಿ KR ಪೇಟೆ ಪೊಲೀಸ್ನವರಿಂದ ನ್ಯಾಯ ಸಿಕ್ಕುತ್ತೆ, ಪೊಲೀಸ್ ಇಲಾಖೆಯಿಂದ ನ್ಯಾಯ ಸಿಕ್ಕುತ್ತೆ ಅಂತಕ್ಕಂಥದ್ದು ನಮಗೆ ಲವಲೇಸ ನಂಬಿಕೆಯೂ ಉಳಿದಿಲ್ಲ. ಅವ್ರು ಕಳ್ಕೊಂಡ್ಬಿಟ್ಟಿದ್ದಾರೆ ಆ ಒಂದು ನಂಬಿಕೆಯನ್ನು. ಹಾಗಾಗಿ ಇದನ್ನು SIT ಕೊಡಬೇಕು. SIT ರಚನೆಯನ್ನು ಸರ್ಕಾರ ಕೂಡಲೇ ಘೋಷಿಸಬೇಕು. SIT ಒಂದು ರಚನೆ ಮಾಡಿ ಅದಕ್ಕೆ ಈ ಪ್ರಕರಣನ ಕೊಡಬೇಕು. ಇಲ್ಲ CID ತನಿಖೆಯನ್ನಾದರೂ ಕೂಡ ಮಾಡಬೇಕು ಅಂತಕ್ಕಂಥ ಒಂದು ಒತ್ತಾಯ. ಯಾಕೆಂದರೆ ನಮಗೆ ನ್ಯಾಯ ಸಿಗಬೇಕಾಗಿದೆ. ಆಮೇಲೆ ದಲಿತರ, ಹಿಂದುಳಿದವರ, ಅಲ್ಪಸಂಖ್ಯಾತರ ಮತ್ತು ಎಲ್ಲ ಪ್ರಗತಿಪರರ ಬೆಂಬಲದಿಂದ ಈ ಸರ್ಕಾರ ಇಲ್ಲಿ ಆಡಳಿತ ನಡೆಸ್ತಾ ಇರತಕ್ಕಂಥದ್ದು. ಎಲ್ಲರ ಒಗ್ಗಟ್ಟಿನ ಓಟಿನಿಂದ ಇವರು ಸರ್ಕಾರ ರಚಿಸ್ತಾ ಇದ್ದಾರೆ. ಈ ಸರ್ಕಾರಕ್ಕೆ ನಾವು ಕೇಳ್ತಾ ಇದ್ದೀವಿ, ಇದನ್ನು SIT ಮಾಡಲಿ, ಮುಖ್ಯಮಂತ್ರಿಗಳಿಗೆ ಆದೇಶ ಮಾಡಬೇಕು ಕೂಡಲೇ. ಇದನ್ನು SIT ತನಿಖೆಗೆ ಒಪ್ಪಿಸ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೆ ಅಪರಾಧಿಗಳನ್ನು ಬಿಡುವ ಪ್ರಶ್ನೆ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಅವರಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಗೃಹ ಸಚಿವರಿಂದ ಅದೇ ಮಾತುಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಆದರೆ ಅವರು ಯಾರು ಕೂಡ ಈವರೆಗೆ ತುಟಿ ಬಿಚ್ಚಿಲ್ಲ. ಈ ಪ್ರಕರಣದ ಗಂಭೀರತೆ ಅವ್ರಿಗೆ ಅರ್ಥ ಆಗಿಲ್ಲ. ಈ ಪ್ರಕರಣದ ಗಂಭೀರತೆಯನ್ನು ಇಡೀ ರಾಜ್ಯಕ್ಕೆ ಸಾರಲಿಕ್ಕೆ, ಸರ್ಕಾರಕ್ಕೆ ಮುಟ್ಟಿಸೋದಕ್ಕೋಸ್ಕರ ಈ ಒಂದು ಎಲ್ಲ ದಲಿತ ಸಂಘಟನೆಗಳು ಒಟ್ಟುಗೂಡಿ ಇವತ್ತು KR ಪೇಟೆಯಲ್ಲಿ ಬೃಹತ್ತಾದಂಥ ಒಂದು ಪ್ರತಿಭಟನೆಯನ್ನು ನಾವು ಮಾಡ್ತಾ ಇದ್ದೀವಿ. ಸಮಾಜ ಕಲ್ಯಾಣ ಇಲಾಖೆ ಈ ಥರದ ಸಾವುಗಳಿಗೆ 8.25 ಲಕ್ಷ ರೂಪಾಯಿ ಕೊಡ್ತಾರೆ. 8.25 ಲಕ್ಷ ರೂಪಾಯಿ ಏನೇನಕ್ಕೂ ಸಾಲೋದಿಲ್ಲ. ನೋಡಿ, ಕೋಮು ಅಸಹನೆಯಿಂದ ಸತ್ತಂಥವ್ರು, ಸಂಘರ್ಷದಲ್ಲಿ ಸತ್ತಂಥವ್ರಿಗೆ 25 ಲಕ್ಷ ಕೊಡ್ತಾರೆ. ಬಹುತೇಕ ಎಲ್ಲ ಕೋಮುವಾದಿಗಳಾಗಿರ್ತಕ್ಕಂಥ RSS BJPಯ ಕಾರ್ಯಕರ್ತರಿಗೆ ಅದೆಲ್ಲ ಸಿಕ್ಕಿದೆ. ನಾನು ಕೇಳ್ತಾ ಇರೋದು, ಜಾತಿ ಅಸಹನೆ ಮತ್ತು ಕೋಮು ಅಸಹನೆ ಈ 2 ಘಟನೆಗಳಿಗೆ ಸಾಧ್ಯ. ಕೋಮು ಸಂಘರ್ಷ ಬೇರೆ ಅಲ್ಲ, ಜಾತಿ ಸಂಘರ್ಷ ಬೇರೆ ಅಲ್ಲ. ಇವೆರಡೂ ಒಂದೇ ಥರದ, ಒಂದೇ ಅಸಹನೆ. ಒಂದು ಕೋಮು ಭಾವನೆಯನ್ನು ಕೇಳಿಸ್ತಕ್ಕಂಥದ್ದು, ಇದನ್ನಿಟ್ಕೊಂಡು ಅಸಹನೆ ಇಟ್ಪಾಡ್ತಕ್ಕಂಥದ್ದು. ಏನೋ ಹಿಂದೂ, ಮುಸ್ಲಿಂ, ಹಿಂದೂ, ಕ್ರೈಸ್ತ ಈ ಥರದ ಕೋಮು ಭಾವನೆಯನ್ನು ಇಟ್ಕೊಂಡು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಕೊಡ್ತಕ್ಕಂಥದ್ದು 25 ಲಕ್ಷ ರೂಪಾಯಿ ಕೊಡ್ತಾರೆ. ಅವರು ಪರಸ್ಪರ ಹೊಡೆದಾಡ್ಕೊಂಡರು ಅಂಥದ್ದು ಸಿಗುತ್ತೆ. ಹಾಗಾಗಿ ಈ ಜಾತಿ ಸಂಘರ್ಷಕ್ಕೆ ಸತ್ತಂಥವ್ರಿಗೂ ಕೂಡ ನಾವು 25 ಲಕ್ಷ ರೂಪಾಯಿ ಕೊಡಬೇಕು. ಸರ್ಕಾರ ಅದು ಯಾಕೆ ಇದನ್ನು ತಾರತಮ್ಯ ಮಾಡ್ತಾ ಇದೆ ಅಂತ ಗೊತ್ತಿಲ್ಲ. ಜಾತಿ ಬೇರೆ ಅಲ್ಲ, ಕೋಮು ಭಾವನೆ ಬೇರೆ ಅಲ್ಲ. 2 ಜಾತಿ ಮತ್ತು ಕೋಮು ಎರಡು ಒಂದೇ ಕಾರಣಕ್ಕೆ, ಒಂದೇ ಅಸಹನೆಯ ಕಾರಣಕ್ಕಾಗಿ ನಡೀತಕ್ಕಂಥದ್ದು. ಆದ್ದರಿಂದ 25 ಲಕ್ಷ ರೂಪಾಯಿ ಈ ಕುಟುಂಬಕ್ಕೆ, ಏನು ನಮ್ಮ ಜಯಕುಮಾರ್ ಅವರ ಕುಟುಂಬಕ್ಕೆ, ಅವರ ಲಕ್ಷ್ಮಿ ಏನಿದ್ದಾರೆ ಪತ್ನಿ, ಅವರ ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ಕೊಡಬೇಕು ಅಂತಕ್ಕಂಥ ಒಂದು ನಮ್ಮ ಒಂದು ಡಿಮ್ಯಾಂಡ್ ಕೂಡ ನಮ್ಮದಾಗಿದೆ. ಹತ್ಯೆಗೆ ಒಳಗಾಗಿರುವಂಥ ಜಯಕುಮಾರು ಆತ ಒಬ್ಬ ಸ್ವಾಭಿಮಾನಿ ಯುವಕ. ಅವನಷ್ಟು ಸುಲಭವಾಗಿ ಆ ರೀತಿಯ ಕೃತ್ಯಕ್ಕೆ ಒಳಗಾಗವನಲ್ಲ ಅನ್ನುವಂಥದ್ದು. ಆದರೆ ಪೊಲೀಸರು, ಅವರು ಲಾಯರು, ಅವರ ಪತ್ನಿ ಹೋದಾಗ ಆ ಲಾಯರ್ನ ಇಟ್ಕೊಂಡು ಕಂಪ್ಲೇಂಟನ್ನು ತಗೋಬೇಕಾಗಿತ್ತು. ಅಲ್ಲಿ ಯಾಕೆ ಅವ್ರನ್ನ ಹೊರಗಡೆ ಕಳಿಸಿದ್ರು ಅನ್ನುವಂಥದ್ದು ಅದು ಬಹುಮುಖ್ಯವಾದಂಥ ಅಂಶ. ಜೊತೆಗೆ ಈಗ ಆ ಇಡೀ ಪ್ರಕರಣದ ಸುತ್ತಲೂ ಅನೇಕ ಗೋಜಲುಗಳನ್ನು ಇವರು ಹುಟ್ಟಾಕಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಇದು ಸಂಪೂರ್ಣವಾಗಿ ತನಿಖೆ ಆಗಬೇಕು. ಏನು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನ ಮಾಡಿ ನುರಿತ ಪೊಲೀಸ್ ಅಧಿಕಾರಿಗಳನ್ನು, ಪ್ರಾಮಾಣಿಕ ಅಧಿಕಾರಿಗಳನ್ನು ಅದರಲ್ಲಿ ಹಾಕಬೇಕು. ಅದು ಸಂಪೂರ್ಣವಾಗಿ ತನಿಖಾ ಅಂಶ ಹೊರಗಡೆ ಬರಬೇಕು. ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಅವನು ಅನಿಲ್ ಕುಮಾರ್ ಅನ್ನೋವನ್ನು ಕೂಡಲೇ ಅವನ ವಿರುದ್ಧ ಕಾನೂನಿನ ಕ್ರಮ ಜರುಗಿಸಬೇಕು ಅನ್ನುವಂಥದ್ದು ನಮ್ಮ ಒಂದು ಬೇಡಿಕೆ ಆಗಿದೆ. ಜೊತೆಗೆ ಇವತ್ತು ಕೇಂದ್ರದಲ್ಲಿ ಮೋದಿ ಸರ್ಕಾರ, ಕೋಮುವಾದಿ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ
ವಿಶೇಷವಾಗಿ ದಲಿತರ ಹತ್ಯೆಗಳು ನಿರಂತರವಾಗಿ ನಡೀತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ. ಅದು ಉತ್ತರ ಪ್ರದೇಶ ಆಗಲಿ, ಮಧ್ಯಪ್ರದೇಶ ಆಗಲಿ, ಎಲ್ಲ ಕಡೆಯೂ ಕೂಡ ಇವತ್ತು ಈ ಹಿಂದುತ್ವದ ಕೋಮುವಾದಿಗಳು ದಲಿತರನ್ನು ಸಂಪೂರ್ಣವಾಗಿ ಅವರ ಮೇಲೆ ದೌರ್ಜನ್ಯ ಮಾಡ್ತಾ ಇರೋದನ್ನು ನಾವು ನೋಡ್ತೇವೆ. ನಾವು ಕರ್ನಾಟಕದಲ್ಲೂ ಕೂಡ ನಾವೇನು ಬಯಸಿದ್ವಿ, ದಲಿತರ, ಹಿಂದುಳಿದವರ, ಅಲ್ಪಸಂಖ್ಯಾತರ ಮಾನ ಪ್ರಾಣ ರಕ್ಷಣೆ ಮಾಡೋದಕ್ಕೆ ನಮ್ಮ ಸರ್ಕಾರ ಇದೆ ಅನ್ನೋ ಕಾರಣಕ್ಕೆ ನಾವು ಕೂಡ ಸಾಕಷ್ಟು ಈ ಕೋಮುವಾದಿಗಳನ್ನು, ಈ ಸಂವಿಧಾನ ವಿರೋಧಿಗಳನ್ನು ಹೊರಗಡೆ ಇಡಬೇಕು ಅನ್ನುವಂಥ ದೊಡ್ಡ ಆಸೆ ಇವತ್ತು ಸರ್ಕಾರವನ್ನು ಈ ಸಮುದಾಯಗಳು ಇವತ್ತು ತಂದಿದ್ದಾವೆ. ಆದರೆ ಎಲ್ಲ ಎಳೆ ತಪ್ತಾ ಇದೆ ಅನ್ನುವಂತಹ ಒಂದು ವಿಚಾರ ನಮಗೆ ಗೊತ್ತಾಗ್ತಾ ಇದೆ. ಕನಿಷ್ಠ ಇಂಥ ಘಟನೆಗಳಾದಾಗ ಈ ರಾಜ್ಯದ ಗೃಹ ಮಂತ್ರಿಗಳು ಬಂದು ಅದನ್ನು ಗಮನಿಸಬೇಕಾಗಿತ್ತು. ಅವರು ಬರೋದ್ರಿಂದ ಏನಾಗುತ್ತೆ, ಆ ಸಮುದಾಯಕ್ಕೆ ಅಥವಾ ಆ ಕುಟುಂಬಕ್ಕೆ ಒಂದು ಧೈರ್ಯ ಮತ್ತು ಸ್ಥೈರ್ಯ ಬರುತ್ತೆ. ಆ ಕೆಲಸವನ್ನು ಗೃಹ ಮಂತ್ರಿಗಳು ಮಾಡಬೇಕಾಗಿತ್ತೇನೋ ಅನ್ನುವಂಥದ್ದು ನಾವು ಈಗಲೂ ಒತ್ತಾಯ ಮಾಡ್ತಾ ಇದ್ದೇವೆ. ಗೃಹ ಮಂತ್ರಿಗಳು ಬರಬೇಕು, ಆ ಇಡೀ ಆ ಕುಟುಂಬ ಏನಿದೆ ಅವರ ಜೊತೆ ಅವರು ಮಾತುಕತೆ ಮಾಡಬೇಕು. ಮತ್ತು ಇಡೀ ಪ್ರಕರಣ ಯಾವುದೇ ಕಾರಣಕ್ಕೂ ಅದು ಪ್ರಾಸಿಕ್ಯೂಷನ್ನು ಅಥವಾ ಸಾಕ್ಷ್ಯಾಧಾರಗಳಿಲ್ದಿರ ಅದು ಕೊಲೆ ಆಗಬಾರ್ದು. ಆ ಕೆಲಸವನ್ನು ಅವರು ಮಾಡಬೇಕಾಗುತ್ತೆ. ಈಗಾಗಲೇ ಹಲವಾರು ಪ್ರಕರಣಗಳು ಕರ್ನಾಟಕದಲ್ಲಿ ಹಿಂದಿಂದೆ ನಡೀತಾನೇ ಇದ್ದಾವೆ. ಕೊಪ್ಪಳ, ರಾಯಚೂರು ಭಾಗದಲ್ಲಂತೂ ದಲಿತರ ಮೇಲಿನ ದೌರ್ಜನ್ಯಗಳು ಮತ್ತೆ ಮರುಕಳಿಸ್ತಾ ಇದ್ದಾವೆ. ಹೀಗಾಗಿ ಇತ್ತೀಚೆಗೆ DCM DK ಶಿವಕುಮಾರ್ ಅವರ ಕ್ಷೇತ್ರದಲ್ಲೇ ಕೂಡ ಒಬ್ಬ ದಲಿತ ಯುವಕನ ಕೈಯನ್ನು ಕತ್ತರಿಸಿದ್ದನ್ನು ಕೂಡ ನಾವು ನೆನಪಿಸ್ಕೊಳ್ಬೇಕಾಗುತ್ತೆ. ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಗೃಹ ಮಂತ್ರಿ ಪರಮೇಶ್ವರ್ ಅವರು ಮತ್ತು ಸಮಾಜ ಕಲ್ಯಾಣ ಮಂತ್ರಿ ಮಾದೇವಪ್ಪನವರು ಇವರೆಲ್ಲರೂ ಕೂಡ ಗಂಭೀರವಾಗಿ ಆಲೋಚನೆಯನ್ನು ಮಾಡಬೇಕು. ದಲಿತರ ಮಾನ ಪ್ರಾಣ ರಕ್ಷಣೆ ಮಾಡದ ಯಾವುದೇ ಸರ್ಕಾರ ಆಗಿರ್ಬೋದು, ಆ ಸರ್ಕಾರದ ನೀತಿಗಳು ಮತ್ತು ಆ ಸರ್ಕಾರದ ವಿವೇಚನೆಯನ್ನು ನಾವು ಪ್ರಶ್ನೆ ಮಾಡಬೇಕಾಗುತ್ತೆ ನಾವು. ಸೊ ಆ ಹಿನ್ನೆಲೆಯಲ್ಲಿ ಇದನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು. ಸರ್, ಈಗ ನಡೆದಿರೋದು ಪೊಲೀಸವರ ದೌರ್ಜನ್ಯ ಎದ್ದಿ ಕಾಣ್ತಾ ಇದೆ. ಈಗ ಆ ಹುಡುಗ ಜಯಕುಮಾರ ಸತ್ತಾಗ ಎಲ್ಲರೂ ಸೂಸೈಡು ಅಂತ ಪ್ರಚಾರ ಮಾಡಿಬಿಟ್ರು. ಆ್ಯಕ್ಚುಲಿ ಬಂದ್ಬಿಟ್ಟು ಅದು ಸಾಯಿಸ್ಬಿಟ್ಟು ಅಲ್ಲಿ ಸುಟ್ಟಾಕಿರೋದು. ಫಸ್ಟ್ ಆಫ್ ಆಲ್ ಜನಕ್ಕೆ ಎದ್ದಬೇಕಾದ್ರೂ ಕಾಣುತ್ತೆ. ಇದೇ ವಿಚಾರನ ದಲಿತ ಹುಡುಗ ಅಲ್ದೇನೆಯ ಬೇರೆ ಯಾವನಾರು ಆಗಿದ್ದರೆ ಈ ಸಮಯದಲ್ಲಿ ಇಡೀ ಕ್ಯಾರ್ಪೇಟೆ ಸುಟ್ಟಾಕ್ತಿದ್ರು. ಇಡೋ ವಿಚಾರ ಹೇಳ್ತಾ ಇರ್ತೀನಿ. ಈ ದಲಿತ ಹುಡುಗ ಅಲ್ದೇನೆಯ ಬೇರೆ ಯಾವ್ದಾದ್ರು ಹುಡುಗ ಆಗಿದ್ದರೆ ಇಡೀ ಕ್ಯಾರ್ಪೇಟೆ ಬ್ಲಾಕ್ ಮಾಡಿ ಸುಟ್ಟಾಕ್ತಿದ್ರು. ಆದರೆ ಒಬ್ಬ ದಲಿತ ಸತ್ತವನೇ, ಅವ್ನು ನ್ಯಾಯ ಬೇಕು ಅಂತೇಳಿ ನಮ್ಮ ಕಮ್ಯುನಿಟಿ ಡೆವಲಪ್ಮೆಂಟ್ ಆಗಲಿ, ನಮ್ಮ ಮುಸ್ಲಿಮ್ಸ್ ಪರವಾದ ಯಾವುದೇ ಸಂಘಟನೆಗಳಾಗಲಿ ಇದಕ್ಕೆಲ್ಲದಕ್ಕೂ ಸಾಥ್ ಕೊಡ್ತಾ ಇದ್ದೀವಿ. ಇದರಲ್ಲಿ ನ್ಯಾಯ ಸಿಗೋ ಗಂಟನೂ ನಮ್ಮ ಹೋರಾಟ ಇರುತ್ತೆ. ಕೊನೆ ಪಕ್ಷ ಆ ಹುಡುಗಿ ತಾಯಿಗೆ ಅಂದರೆ ಅವರ ಹೆಂಡತಿಗೆ ಒಂದು ಗೌರ್ಮೆಂಟ್ ಜಾಬ್ ಕೊಡಬೇಕು, 25 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು. ಏನಿದೆ ಈ ಪೊಲೀಸ್ ದೌರ್ಜನ್ಯ ಏನು ನಡೀದೆ, ಸಬ್ ಇನ್ಸ್ಪೆಕ್ಟರ್ ಆಗಲಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಲಿ ಇಬ್ಬರನ್ನ ಸಸ್ಪೆಂಡ್ ಮಾಡಬೇಕು. ಪಕ್ಷಾತೀತವಾಗಿ ತನಿಖೆ ಮಾಡಿಬಿಟ್ಟು ಒಂದು ಆ ಹುಡುಗನಿಗೆ ನ್ಯಾಯ ಕೊಡಬೇಕಾಗಿ ನಮ್ಮ ಪಕ್ಕಗಳಿಗೆ ಮನವಿ ಮಾಡ್ಕೋತೀವಿ ಸರ್. ಏನು ಮೊನ್ನೆ ಕೇರ್ಪೇಟೆ ತಾಲೂಕು ಕತ್ರಘಟ್ಟ ಗ್ರಾಮದಲ್ಲಿ ಒಬ್ಬ ದಲಿತ ಯುವಕ ಜಯಕುಮಾರ್ ಎಂಬವನಿಗೆ ಏನು ಜೀವಂತ ಸುಟ್ಟಿ ಕೊಲೆಯಾಗಿದೆ. ಅದ್ರ ಬಗ್ಗೆ ಪೂರ್ತಿ ದಲಿತ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು, ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ, BSP ಮತ್ತು ಕಮ್ಯುನಿಟಿ ಡೆವಲಪ್ಮೆಂಟ್ ಫೋರಮ್ ಟ್ರಸ್ಟು, BDNA ಭ್ರಷ್ಟಾಚಾರ ನಿಗ್ರಹ ದಳ, ಎಲ್ಲ ಪ್ರಗತಿಪರ ಸಂಘಟನೆಗಳು, ಸಾಮಾಜಿಕ ಕಳಕಳಿ ಇರುವಂಥ ಸಂಘಟನೆಗಳು ಒಂದು ವ್ಯಕ್ತಿ ಕೊಲೆ ಆಗಿದೆ, ಅದ್ರ ವಿರುದ್ಧ ಹೋರಾಟ ಮಾಡ್ತಿದ್ದಾರೆ. ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ನಾವು ಈ ಪ್ರತಿಭಟನೆಯ ಮುಖಾಂತರ ಸರ್ಕಾರಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ಆಗ್ರಹಿಸ್ತಿದ್ದೀವಿ. ಪಕ್ಷಪಾತ ತನಿಖೆ ನಡೆಸಿ ನೈಜ ಆರೋಪಿಗಳನ್ನು ಬಂಧಿಸಿ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕಾಗಿ ಈ ಪ್ರತಿಭಟನೆಯ ಮುಖಾಂತರ ತಮ್ಮ ಮಾಧ್ಯಮದ ಮೂಲಕ ಮನವಿ ಮಾಡ್ತಿದ್ದೀವಿ. ಇಲ್ಲ, ಪದೇ ಈ ದಲಿತರ ಮೇಲೆ, ಮುಸಲ್ಮಾನರ ಮೇಲೆ ಮತ್ತು ಹಿಂದುಳಿದ ವರ್ಗಗಳ ಮೇಲೆ ಪದೇ ಈ ಥರ ದೌರ್ಜನ್ಯಗಳು ನಡೀತಾನೆ ಇರ್ತವೆ. ಕೆಲವು ಮಾಧ್ಯಮಗಳು ಯಾವುದೇ ಒಂದು ಸಣ್ಣ ವಿಷಯಗಳನ್ನ ತಗೊಂಡು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನ್ಯೂಸ್ ಮಾಡ್ತವೆ. ಆದರೆ ಒಂದು ವ್ಯಕ್ತಿಯ ಇಲ್ಲಿ ಜೀವನೇ ಹೋಗಿದೆ. ನಿನ್ನೆನೂ ಒಂದು ವ್ಯಕ್ತಿ ಮಗುದ ಜೀವ ಹೋಯಿತು. ಅಂತಹ ಜೀವಗಳಿಗೆ ಇಲ್ಲಿ ದಲಿತರಾಗಲಿ, ಹಿಂದುಳಿದ ವರ್ಗಗಳಲ್ಲಿ, ಮುಸಲ್ಮಾನರಲ್ಲಿ ಈ ದೇಶದಲ್ಲಿ ಈ ಜೀವಗಳಿಗೆ ಬೆಲೆನೇ ಇಲ್ದಂಗೆ ಆಗ್ಬಿಟ್ಟಿದೆ. ನಾವು ಸರ್ಕಾರಕ್ಕೂ ಒತ್ತಾಯ ಮಾಡ್ತೀವಿ, ದಲಿತ ದೌರ್ಜನ್ಯ ಕಾಯ್ದೆಯಡಿ ಈ ಪ್ರಕರಣ ದಾಖಲಿಸಿ
ದಲಿತರಿಗೆ ನ್ಯಾಯ ದೊರಕಿಸಬೇಕು ಹಾಗೂ ಇಲ್ಲಿರುವಂಥ ಹಿಂದುಳಿದ ವರ್ಗರಿಗೆ ಮತ್ತು ಮುಸಲ್ಮಾನರಿಗೆ ರಕ್ಷಣೆ ನೀಡುವಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡಬೇಕು. ಸರ್ಕಾರ ಈ ನಿಟ್ಟಿನಲ್ಲಿ ಕಠಿಣ ಕಾನೂನುಗಳನ್ನು ತರಬೇಕು. ಮತ್ತೊಮ್ಮೆ ಈ ಥರ ಘಟನೆಗಳು ಪುನರಾವರ್ತಿ ಆಗದಂತೆ ಸರ್ಕಾರ ಕಠಿಣ ಕ್ರಮಗಳನ್ನ ತಗೋಬೇಕು ಅಂತ ಈ ಮೂಲಕ ಮನವಿ ಮಾಡ್ತಿದ್ದೀವಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.